ಮೂಡಾದ ಅಂತಿಮ ವರದಿ ಸಲ್ಲಿಸಿದ್ದಾರೆ ಲೋಕಾಯುಕ್ತ ಎಸ್ಪಿ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ರಿಂದ ವರದಿ ಸಲ್ಲಿಕೆಯಾಗಿದೆ. 2500ಕ್ಕೂ ಹೆಚ್ಚು ಪುಟಗಳ ವರದಿ ಸಲ್ಲಿಸಿದ್ದಾರೆ ಲೋಕಾಯುಕ್ತ. ಐಜಿಪಿ ಸುಬ್ರಹ್ಮಣ್ಯೇಶ್ವರ್ ರಾವ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ ಎಸ್ಪಿ ಉದೇಶ್. ನ್ಯೂಸ್ ಫಸ್ಟ್ಗೆ ಲೋಕಾಯುಕ್ತ ಬಲ್ಲ ಮೂಲಗಳಿಂದ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ರವಿ ವರದಿ ಸಲ್ಲಿಸಿದ್ದಾರೆ ಲೋಕಾಯುಕ್ತ ಎಸ್ಪಿ. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನೇನಿದೆ? ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರು ಲೋಕಾಯುಕ್ತ ಹಿರಿಯ ಅಧಿಕಾರಿಗಳಿಗೆ ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ. ಬರೋಬ್ಬರಿ 2500 ಪುಟಗಳ ಈ ವರದಿಯಲ್ಲಿ ಪ್ರಮುಖವಾಗಿ ಹಲವು ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ಪ್ರಕರಣದ A1 ಆರೋಪಿಯಾಗಿರುವಂತಹ ಸಿದ್ದರಾಮಯ್ಯ, A2 ಆರೋಪಿಯಾಗಿರುವಂತಹ BN ಪಾರ್ವತಿ, A3 ಆರೋಪಿಯಾಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ, A4 ಆರೋಪಿ ದೇವರಾಜು. ಇದರ ಜೊತೆಗೆ 25ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಹೇಳಿಕೆಗಳು, ಇನ್ನು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರು ನೀಡಿರುವಂತಹ ಹೇಳಿಕೆ ಸೇರಿದಂತೆ ಹಲವು ಹೇಳಿಕೆಗಳನ್ನ ಆಧರಿಸಿದಂತಹ 2500ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ನೀಡಿದ್ದಾರೆ. ಇನ್ನು ಇದ್ರ ಜೊತೆಗೆ CDR, DVR ಸೇರಿದಂತೆ ಪೆನ್ ಡ್ರೈವ್ ನಲ್ಲೂ ಕೂಡ ಅಗತ್ಯ ಮಾಹಿತಿಗಳನ್ನ ಕಕ್ಕಿ ಆ ಮಾಹಿತಿಗಳ ಒಂದು ಲಕೋಟೆಯನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಬ್ರಹ್ಮಣ್ಯೇಶ್ವರ ರಾವ್ ಹಾಗೂ ಮನೀಶ್ ಕರ್ಮಿಕರ್ ಅವರಿಗೆ ನೀಡಲಾಗಿದೆ. ಈಗ ಅಧಿಕಾರಿಗಳು ಅದನ್ನ ನಾಳೆ ಅಥವಾ ಇವತ್ತು ಪರಿಶೀಲನೆ ನಡೆಸಿ ಅದರಲ್ಲಿರುವಂತಹ ಲೋಪದೋಷಗಳನ್ನ ಸರಿಪಡಿಸಿ ನಂತರ ಅದನ್ನ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. ಬಟ್ ಈಗಷ್ಟೇ ಆ ವರದಿಯನ್ನ ಎಸ್ಪಿ ಉದೇಶ್ ಅವರು ಅಂತಿಮ ವರದಿಯನ್ನ ಸಲ್ಲಿಸಿದ್ದು ಅದರಲ್ಲಿ ಸಾಕಷ್ಟು ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಈ ಕೆಸರಿಯ ಸರ್ವೆ ನಂಬರ್ 464ರ 3.16 ಎಕರೆ ಭೂಮಿ ಪಾರ್ವತಿ ಅವರ ಹೆಸರಿಗೆ ಹೇಗೆ ಬಂತು, ಅಲ್ಲಿಂದ ಅದು ಯಾವ ರೀತಿಯಲ್ಲಿ ವರ್ಗಾವಣೆಯಾಗಿದೆ, ಮೂಡಾದಲ್ಲಿರುವಂತಹ ಅಧಿಕೃತ ದಾಖಲಾತಿಗಳು, ಇದರ ಜೊತೆಗೆ ತಹಶೀಲ್ದಾರ್ ಕಚೇರಿ ಸೇರಿದಂತೆ ಸಬ್ ರಿಜಿಸ್ಟರ್ ಕಚೇರಿಗಳಲ್ಲಿ ಆಗಿರುವಂತಹ ದಾಖಲಾತಿಗಳನ್ನು ಕೂಡ ಅವರು ಉಲ್ಲೇಖಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಈ ಒಂದು ವರದಿಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಸಿದ್ದರಾಮಯ್ಯ ಅವರ ಪಾತ್ರ ಇದೆಯಾ ಅಥವಾ ಅವರ ಪತ್ನಿಯವರ ಪಾತ್ರ ಇದೆಯಾ ಎಂಬುದನ್ನು ಕೂಡ ಅವರು ಸ್ಪಷ್ಟವಾಗಿ ಉಲ್ಲೇಖಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಈ ಒಂದು 2500ಕ್ಕೂ ಹೆಚ್ಚು ಪುಟಗಳಿರುವಂತಹ ವರದಿ ಅಂತಿಮ ವರದಿಯಾಗಿದ್ದು ಇದು ಮಹತ್ತರವಾದ ಘಟ್ಟವನ್ನು ತಲುಪಿದ್ದು ಒಂದಷ್ಟು ಮಹತ್ತರದ ಅಂಶಗಳನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಸಭಾ ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.